ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವ ಶಕ್ತಿ ಯಾವ ಮಾಂಸದಲ್ಲಿದೆ? ಆಪ್ಷನ್ಸ್: ಎ ಸೀಗಡಿ, ಬಿ ಮೀನು, ಸಿ ಕೌಜುಗ, ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಏಡಿ. ಏಡಿ ಮಾಂಸದಲ್ಲಿ ಪ್ರೋಟೀನ್, ಸತು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳು ಇದ್ದು ಏಕಾಗ್ರತೆ ಹೆಚ್ಚಿಸುವುದು. ಕೇಂದ್ರ ನರವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಲ್ಯಾಪಿಡ್ ಸಮೃದ್ಧವಾಗಿರುವಂತಹ ಕೊಬ್ಬಿನಾಮ್ಲವಾಗಿರುವ ಮೆಲಿನ್ ಕೇಂದ್ರ ನರವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ಇದು ನರಗಳಲ್ಲಿ ಇರುವಂತಹ ಪದರ ಮತ್ತು ಉರಿಯೂತವನ್ನು ಶಮನಗೊಳಿಸುತ್ತದೆ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವಂತಹ ಸಾಮರ್ಥ್ಯವನ್ನು ಏಡಿ ಮಾಂಸವು ಯಥೇಚ್ಛವಾಗಿ ಹೊಂದಿದೆ. ಎರಡನೇ ಪ್ರಶ್ನೆ, ದೀರ್ಘಕಾಲದವರೆಗೆ ಶೀತ ವಾತಾವರಣದಲ್ಲಿ ಒಡ್ಡಿಕೊಳ್ಳುವುದರಿಂದ ಯಾವ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್: ಎ ಅಸ್ತಮ, ಬಿ ರಕ್ತ ಹೆಪ್ಪುಗಟ್ಟುವಿಕೆ, ಸಿ ಗಂಟಲು ಸೋಂಕು, ಡಿ ಶೀತ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತ ಹೆಪ್ಪುಗಟ್ಟುವಿಕೆ. ಶೀತ ತಾಪಮಾನವು ನಮ್ಮ ರಕ್ತನಾಳಗಳನ್ನು ನಿರ್ಬಂಧಿಸುತ್ತದೆ, ಪರಿಣಾಮ ರಕ್ತ ಪರಿಚಲನೆಯು ಹದಗೆಡುತ್ತದೆ. ದೇಹದ ಹಲವಾರು ಭಾಗಗಳಿಗೆ ಆಮ್ಲಜನಕದ ಪೂರೈಕೆಗೆ ಅಡ್ಡಿಯಾಗುತ್ತದೆ. ಈ ಕಾರಣದಿಂದ ರಕ್ತವು ದಪ್ಪವಾಗಿ ಹೆಪ್ಪುಗಟ್ಟುವಿಕೆಯ ಅಪಾಯ ಹೆಚ್ಚಿಸುತ್ತದೆ. ಇದು ಶೀತ ವಾತಾವರಣಕ್ಕೆ ದೇಹದ ನೈಸರ್ಗಿಕ ಪ್ರತಿಕ್ರಿಯೆಯಿಂದ ಸಂಭವಿಸುತ್ತದೆ. ಅದು ರಕ್ತವನ್ನು ದಪ್ಪವಾಗಿಸುವ ಮೂಲಕ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ದೇಹ ಅದರದ್ದೇ ಪ್ರಯತ್ನವನ್ನು ಮಾಡುತ್ತದೆ. ದೀರ್ಘಕಾಲ ಶೀತ ವಾತಾವರಣದಲ್ಲಿ ಒಡ್ಡಿಕೊಳ್ಳುವುದರಿಂದ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗುತ್ತದೆ. ಮೂರನೇ ಪ್ರಶ್ನೆ, ಗರ್ಭಿಣಿಯರಿಗೆ ಮತ್ತು ವಯಸ್ಸಾದವರಿಗೆ ಹೆಚ್ಚು ಉಪಯುಕ್ತವಾದ ಹಣ್ಣು ಯಾವುದು? ಆಪ್ಷನ್ಸ್: ಎ ಸೇಬು, ಬಿ ಡ್ರ್ಯಾಗನ್, ಸಿ ಕಲ್ಲಂಗಡಿ, ಡಿ ಮ್ಯಾಂಗೋಸ್ಟೀನ್. ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಂಗೋಸ್ಟೀನ್. ಮ್ಯಾಂಗೋಸ್ಟೀನ್ ಹಣ್ಣು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತದೆ. ಅದರಲ್ಲೂ ಕೇರಳ ಹಾಗೂ ತಮಿಳುನಾಡಿನ ಭಾಗದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಮ್ಯಾಂಗೋಸ್ಟೀನ್ ಅನೇಕ ಜೀವಸತ್ವಗಳು ಮತ್ತು ಖನಿಜಗಳ ಅತ್ಯುತ್ತಮ ಮೂಲವಾಗಿದೆ. ಇದರ ನಿಯಮಿತ ಬಳಕೆಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಗರ್ಭಿಣಿಯರಿಗೆ ಮತ್ತು ವಯಸ್ಸಾದವರಿಗೆ ಇದು ತುಂಬಾ ಉಪಯುಕ್ತವಾದ ಹಣ್ಣಾಗಿದೆ. ಅದರೊಂದಿಗೆ ತೂಕ ಹೆಚ್ಚಾಗುವುದನ್ನು ತಡೆಯುತ್ತದೆ ಹಾಗೂ ಉತ್ತಮ ನಾರಿನ ಸಮೃದ್ಧ ಮೂಲವಾಗಿರುವ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಮಧುಮೇಹ ನಿಯಂತ್ರಣವನ್ನು ಸುಧಾರಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವುದು ಸಕ್ಕರೆಯನ್ನು ವೇಗವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಪಾಲಕ್, ಸಿ ಮೆಣಸಿನಕಾಯಿ, ಡಿ ಸೋರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸೋರೆಕಾಯಿ. ಸೋರೆಕಾಯಿ ಸೇವನೆಯು ನಿಮ್ಮ ದೇಹದಲ್ಲಿ ಚಯಾಪಚಯ ದರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಅದರ ಫೈಬರ್ ಮತ್ತು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಮತ್ತು ಗ್ಲೂಕೋಸ್ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಸೋರೆಕಾಯಿ ಸಕ್ಕರೆಯನ್ನು ವೇಗವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುವುದರ ಜೊತೆಗೆ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಇದಲ್ಲದೆ ಇದು ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಸಕ್ಕರೆ ಸ್ವಯಂಚಾಲಿತವಾಗಿ ವೇಗವಾಗಿ ಜೀರ್ಣವಾಗುತ್ತದೆ. ಐದನೇ ಪ್ರಶ್ನೆ, ಕಣ್ಣುಗಳಲ್ಲಿನ ಉರಿ, ತುರಿಕೆಯಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬಿಸಿ ನೀರು, ಬಿ ಐಸ್, ಸಿ ಈರುಳ್ಳಿ ರಸ, ಡಿ ರೋಸ್ ವಾಟರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಣ್ಣುಗಳಲ್ಲಿನ ಉರಿ, ತುರಿಕೆ ಅಥವಾ ನೀರು ಬರುತ್ತಿದ್ದರೆ ಬೆಚ್ಚಗಿನ ನೀರು ಪರಿಹಾರವನ್ನು ನೀಡುತ್ತದೆ. ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಉಪ್ಪನ್ನು ಬೆರೆಸಿ ಮತ್ತು ಹತ್ತಿ ಬಟ್ಟೆಯಿಂದ ಕಣ್ಣುಗಳ ಮೇಲೆ ಆಡಿಸಿ. ಹೀಗೆ ಮಾಡುವುದರಿಂದ ಇದು ಕಡಿಮೆ ಸಮಯದಲ್ಲಿ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಮತ್ತು ಸಾಮಾನ್ಯ ಕಾರಣದಿಂದ ಕಣ್ಣುಗಳಿಂದ ನೀರು ಬರುತ್ತಿದ್ದರೆ ಐಸ್ ಕ್ಯೂಬ್ ಅನ್ನು ತೆಗೆದುಕೊಂಡು ಅದನ್ನು ಹತ್ತಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಮತ್ತು ಕಣ್ಣುಗಳ ಮೇಲೆ ನಿಧಾನವಾಗಿ ಸವರಿ. ಹೀಗೆ ಮಾಡುವುದರಿಂದ ಕಣ್ಣಿನಲ್ಲಿ ನೀರು ಬರುವ ಸಮಸ್ಯೆಯೂ ಸಹ ಪರಿಹಾರವಾಗುತ್ತದೆ. ಆರನೇ ಪ್ರಶ್ನೆ, ಹೆಚ್ಚಾಗಿ ಮೊಟ್ಟೆಗಳನ್ನು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಅತಿಸಾರ, ಬಿ ಮಲಬದ್ಧತೆ, ಸಿ ಕೊಲೆಸ್ಟ್ರಾಲ್, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿದಿನ ಒಂದು ಬೇಯಿಸಿದ ಮೊಟ್ಟೆ ತಿಂದರೆ ಸಾಕು. ನೀವು ಮಿತಿಗಿಂತ ಹೆಚ್ಚು ತಿಂದರೆ ಅತಿಸಾರದಿಂದ ಬಳಲಬೇಕಾಗುತ್ತದೆ. ಇದು ದೇಹವನ್ನು ದುರ್ಬಲಗೊಳಿಸುತ್ತದೆ. ಮೊಟ್ಟೆಗಳನ್ನು ಅತಿಯಾಗಿ ತಿನ್ನುವುದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಇದು ಮಲಬದ್ಧತೆಗೆ ಕಾರಣವಾಗುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೊಟ್ಟೆಯಲ್ಲಿ ಕೆರಳಿಕೆ ಇರುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆಯು ಎದುರಾಗುತ್ತದೆ. ಅಷ್ಟೇ ಅಲ್ಲದೆ ಮೊಟ್ಟೆಯನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವು ಹೆಚ್ಚಾಗುತ್ತದೆ. 7ನೇ ಪ್ರಶ್ನೆ. ಸ್ನಾಯುಗಳು, ನರಮಂಡಲ ಮತ್ತು ಚರ್ಮಕ್ಕೆ ಅಗತ್ಯವಿರುವ ಅನೇಕ ಪೋಷಕಾಂಶಗಳನ್ನು ಹೊಂದಿರುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಪಪ್ಪಾಯಿ, ಬಿ ಕಿತ್ತಳೆ, ಸಿ ದಾಳಿಂಬೆ, ಡಿ ಬಾರೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾರೆಹಣ್ಣು. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಖನಿಜ ಪೋಷಕಾಂಶಗಳು ಸಮೃದ್ಧವಾಗಿದೆ. ಇದು ಸ್ನಾಯುಗಳು, ನರಮಂಡಲ ಮತ್ತು ಚರ್ಮಕ್ಕೆ ಅಗತ್ಯವಿರುವ ಅನೇಕ ಪೋಷಕಾಂಶಗಳಿಂದ ತುಂಬಿದೆ. ಬೋರೆಹಣ್ಣುಗಳಲ್ಲಿರುವ ಪೊಟ್ಯಾಷಿಯಂ, ರಂಜಕ, ಮ್ಯಾಂಗನೀಸ್, ಕಬ್ಬಿಣ ಹಾಗೂ ಸತು ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ. ಇದರಲ್ಲಿರುವ ಕಬ್ಬಿಣದ ಅಂಶವು ಹಿಮೋಗ್ಲೋಬಿನ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ. ಈ ದೇಶದಲ್ಲಿ ಭೂಮಿ, ಆಹಾರ, ವೈದ್ಯಕೀಯ ಎಲ್ಲವೂ ಉಚಿತ. ಯಾವ ದೇಶ ಇದು? ಆಪ್ಷನ್ಸ್: ಎ ಭೂತಾನ್, ಬಿ ಬಾಂಗ್ಲಾದೇಶ್, ಸಿ ಶ್ರೀಲಂಕಾ, ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ ಭೂತಾನ್. ಈ ದೇಶದಲ್ಲಿ ಭಿಕ್ಷುಕನು ಕಣ್ಣಿಗೆ ಕಾಣುವುದಿಲ್ಲ. ದೇಶದ ಬಹುತೇಕ ಎಲ್ಲರಿಗೂ ಸ್ವಂತ ಮನೆ ಇದೆ. ಈ ದೇಶದ ನಿವಾಸಿಗಳು ಸದಾ ಸಂತೋಷದಿಂದ ಇರುತ್ತಾರೆ. ಭೂತಾನ್ನಲ್ಲಿ ಯಾರೂ ಬೀದಿಗಳಲ್ಲಿ ವಾಸಿಸುವುದಿಲ್ಲ. ಒಬ್ಬರ ಮನೆಗೆ ಹಾನಿಯಾದಾಗ ಅಥವಾ ನಷ್ಟವಾದಾಗ ದೇಶದ ರಾಜನಿಗೆ ತಿಳಿಸಲಾಗುತ್ತದೆ. ಆಗ ಅವರು ಅರ್ಜಿದಾರರಿಗೆ ಮನೆ ನಿರ್ಮಿಸಲು ಮತ್ತು ಕೃಷಿ ಮಾಡಲು ಭೂಮಿಯನ್ನು ನೀಡುತ್ತಾರೆ. ಭೂತಾನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ನಿರ್ದಿಷ್ಟ ಮಿತಿಯವರೆಗೆ ವಿದ್ಯುತ್ ಬಿಲ್ಗಳು ಸಂಪೂರ್ಣವಾಗಿ ಉಚಿತವಾಗಿದೆ. ಸರ್ಕಾರ ರೈತರಿಗೆ ಉಚಿತ ಬೀಜಗಳನ್ನು ನೀಡುತ್ತದೆ. ಕೃಷಿ ಕೆಲಸಕ್ಕೆ ಬೇಕಾದ ಬಿಡಿ ಭಾಗಗಳನ್ನು ರೈತರಿಗೆ ಉಚಿತವಾಗಿ ಅಥವಾ ಅತಿ ಕಡಿಮೆ ದರದಲ್ಲಿ ನೀಡಲಾಗುತ್ತದೆ. ಭೂತಾನ್ನಲ್ಲಿ ಪ್ರಾಥಮಿಕದಿಂದ ಹೈಯರ್ ಸೆಕೆಂಡರಿವರೆಗೆ ಶಿಕ್ಷಣ ಉಚಿತವಾಗಿದೆ. ಶಾಲಾ ಕಾಲೇಜು ಬೋಧನಾ ಶುಲ್ಕವಿಲ್ಲ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಭೂತಾನ್ ಸರ್ಕಾರವು ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳನ್ನು ವಿದೇಶಕ್ಕೂ ಸಹ ಕಳುಹಿಸುತ್ತದೆ. 9ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಬಾಳೆಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್: ಎ ರಕ್ತದೊತ್ತಡ, ಬಿ ತಲೆನೋವು, ಸಿ ಗ್ಯಾಸ್ಟ್ರಿಕ್, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆನೋವು. ಮೈಗ್ರೇನ್ ತಲೆನೋವು ಅನುಭವಿಸುವವರಿಗೆ ಗೊತ್ತು. ಈ ತಲೆನೋವು ಒಮ್ಮೆ ಶುರುವಾದರಂತೂ ಯಾವುದೇ ಕೆಲಸವನ್ನು ಕೂಡ ಮಾಡಲು ಆಗದಂತಹ ಪರಿಸ್ಥಿತಿ ಎದುರಾಗುತ್ತದೆ. ಸರಿಯಾಗಿ ಮಲಗಲು ಆಗದೆ, ಕೂರಲು ಆಗದೆ ವ್ಯಕ್ತಿ ತುಂಬಾನೇ ಹಿಂಸೆಯನ್ನು ಅನುಭವಿಸುತ್ತಾನೆ. ಇನ್ನು ಇಂತಹ ಆರೋಗ್ಯ ಸಮಸ್ಯೆ ಇರುವವರು ಕೆಲವೊಂದು ಆಹಾರಗಳಿಂದ ದೂರವಿರಬೇಕು. ಅದರಲ್ಲಿ ಬಾಳೆಹಣ್ಣು ಕೂಡ ಒಂದು. ಏಕೆಂದರೆ ಈಗಾಗಲೇ ಮೈಗ್ರೇನ್ ತಲೆನೋವು ಇರುವವರು ಬಾಳೆಹಣ್ಣು ಸೇವನೆ ಮಾಡುವುದರಿಂದ ತಲೆನೋವಿನ ಪ್ರಭಾವ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. 10ನೇ ಪ್ರಶ್ನೆ. ಪ್ರಯಾಣಿಕರಿಗೆ ಟಿಕೆಟ್ ಇಲ್ಲದೆ ಉಚಿತ ರೈಲು ಪ್ರಯಾಣದ ವ್ಯವಸ್ಥೆಯನ್ನು ಒದಗಿಸುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಪಂಜಾಬ್, ಬಿ ಹಿಮಾಚಲ್ ಪ್ರದೇಶ್, ಸಿ ಹರಿಯಾಣ, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಈ ರೈಲು ಪಂಜಾಬ್ನ ನಂಗಲ್ ಮತ್ತು ಹಿಮಾಚಲ್ ಪ್ರದೇಶದ ಭಾಕ್ರಾ ನಡುವಿನ 13 ಕಿಲೋಮೀಟರ್ ಮಾರ್ಗವನ್ನು ಕ್ರಮಿಸಲಿದೆ. 75 ವರ್ಷಗಳ ನಂತರವೂ ಪ್ರಯಾಣಿಕರಿಗೆ ಶುಲ್ಕ ವಿಧಿಸದೆ ಉಚಿತ ಪ್ರಯಾಣದ ಅವಕಾಶ ಕಲ್ಪಿಸಿಕೊಡುವ ನಿರ್ಧಾರದ ಪರಂಪರೆಯನ್ನು ಮುಂದುವರಿಸಿದೆ. ಭಾಕ್ರಾ ಟು ನಂಗಲ್ ಪ್ರಯಾಣದಲ್ಲಿ ಪ್ರತಿ ಗಂಟೆಗೆ 18 ರಿಂದ 20 ಲೀಟರ್ಗಳಷ್ಟು ಡೀಸೆಲ್ ಅಗತ್ಯವಿದೆ. ಆದರೂ ಭಾರತದ ಸ್ವಾತಂತ್ರ್ಯ ನಂತರದ ಕೈಗಾರಿಕಾ ಸಾಧನೆಯ ರೈಲು ಪರಂಪರೆಯ ಗೌರವಾರ್ಥವಾಗಿ ಉಚಿತ ಪ್ರಯಾಣದ ನಿರ್ಧಾರವನ್ನು ಆಯ್ಕೆ ಮಾಡಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.